ನಮಸ್ಕಾರ ಎಲ್ರಿಗೂ. ಜೀವನ್ಮುಖಿ ಅಕಾಡೆಮಿಯ ಈ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಕೆ.ಎಸ್. ನಿಜಾರ್ ಅಹ್ಮದ್ ಅವರ ಶಿಲುಬೆ ಏರಿದ್ದಾನೆ ಈ ಪದ್ಯವನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ. ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು, ಚಳಿ, ನಕ್ಷತ್ರ ದೀಪ. ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ. ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ. ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ. ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ. ಯಾತನೆಗೂ ನಲ್ವಾತನೇ ನುಡಿವ ಮುಖಮುದ್ರೆ, ತೆರೆದೆದೆ ಎನ್ನುವಂತಿದೆ. ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನು ಆ ದೇವರೇ. ನೀವು ಬಡಿದ ಸುತ್ತಿಗೆಗಳು, ಮೊಳೆಗಳು, ಮಕುಟ ಹಣೆಗೆ ಮುಳ್ಳುಗಳು, ಹಬ್ಬಿಸಿದ ಸುಳ್ಳುಗಳು, ರೋಮನರ ಕಿವಿಡೆಬ್ಬಿಸುವ ಕೊಂಬುಗಳು, ಕಾಲರಾಯನ ಗುಜರಿ ಸೇರಿಲ್ಲ, ವೇಷ ಮರೆಸಿವೆ ಅಷ್ಟೆ. ಈ ಎಲ್ಲ ಕೇಡುಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡುಗಳು ಅವಕ್ಕೆ ಚಲನೆಯೊದಗಿಸಿವೆ. ನಿಮ್ಮವೇ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು. ಇರುವ ತನಕ ನಿಮ್ಮ ಸಾಮ್ರಾಜ್ಯ, ಆಗುತ್ತೇನೆ ಕ್ರೋಧ, ತಿಳಿಗೇಡಿತನಕ್ಕೆ ಆಜ್ಯ. ಬಂದೇ ತೀರುತ್ತದೆ ದೈವೀ ರಾಜ್ಯ ಎನ್ನುವಂತೆ ಏರಿದ್ದಾನೆ ಶಿಲುಬೆ. ಇಗರ್ಜಿ, ಮಸಜೀದು, ದೇವಸ್ಥಾನ, ಮಠಗಳಲ್ಲಿ, ಮತದ ಮತರಹಿತ ಹಠಗಳಲ್ಲಿ, ಕೋರ್ಟು, ಕಾರ್ಖಾನೆ, ಠಾಣೆ, ಪೊಲೀಸ್ ಠಾಣೆಗಳಲ್ಲಿ ಕಣ್ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಿಮ್ಮ ಬಂದೀಖಾನೆಗಳಲ್ಲಿ, ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ, ಮಾಹೆಗೊಂದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್. ಅಸಂಖ್ಯ ಕ್ರಿಸ್ಮಸುಗಳ ಹರಸಿ, ಶೋಷಿತರ ಕಂಬನಿಯೊರೆಸಿ, ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ. ಈ ಪದ್ಯದಲ್ಲಿ ನಿಜಾರ್ ಅಹ್ಮದ್ ಅವರು ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬದ ಆಚರಣೆಯ ಒಂದು ಚಿತ್ರಣವನ್ನು ಕೊಡ್ತಿದ್ದಾರೆ. ಜೊತೆಗೆ ಪ್ರಸ್ತುತ ಸಂದರ್ಭಕ್ಕೆ ಸಮೀಕರಿಸ್ತಾ ಇದ್ದಾರೆ. ಜೀಸಸ್ಸಿನ ಅಸ್ತಿತ್ವ ಈ ಕಾಲದಲ್ಲಿ ಹೇಗಿದೆ ಮತ್ತು ಅವನು ಹೇಗೆ ಜೀವಂತವಾಗಿದ್ದಾನೆ, ನೀವು ಶಿಲುಬೆಗೆ ಏರಿಸಿದ ನಂತರವೂ ಆತ ನಮ್ಮೊಳಗೆ ಹೇಗಿದ್ದಾನೆ ಅನ್ನೋದನ್ನು ಈ ಪದ್ಯದಲ್ಲಿ ವಿವರಿಸ್ತಾ ಇದ್ದಾರೆ. ಕ್ರಿಸ್ಮಸ್ ಹಬ್ಬ ಅಂದರೆ ಜೀಸಸ್ಸು ಜನಿಸಿದ್ದು ಚಳಿಗಾಲದಲ್ಲಿ. ಆ ಸಂದರ್ಭದಲ್ಲಿ ಎಲ್ಲರ ಮನೇಲೂ ರಾತ್ರಿ ಹೊತ್ತು ಸಂಭ್ರಮ ಮನೆ ಮಾಡಿರುತ್ತೆ. ತೂಗು ದೀಪಗಳನ್ನು, ನಕ್ಷತ್ರ ದೀಪಗಳನ್ನು ಬೆಳಗಿಸಿ ಎಲ್ಲರ ಬಂಧು ಬಾಂಧವರ ಜೊತೆಗೆ ಕೇಕ್ ಕತ್ತರಿಸಿ ಮೊಂಬತ್ತಿಯನ್ನು ಬೆಳಗಿ ಹೀಗೆ ಆಚರಣೆಯನ್ನು ಮಾಡ್ತಾರೆ. ಚರ್ಚು, ಮನೆ ಎಲ್ಲ ಗೋಡೆಗಳಲ್ಲಿಯೂ ಕೂಡ ಶಿಲುಬೆ ಏರಿದ ಜೀಸಸ್ನ ಮಾದರಿಗಳಿರ್ತವೆ. ಆದರೆ ಅದರಲ್ಲಿ ಜೀಸಸ್ನ ಕರುಣಾಜನಕ ಮೂರ್ತಿ ಏನಿದೆ, ಬಾಗಿದ ತಲೆ, ಕುತ್ತಿಗೆಯಲ್ಲಿ ಉಬ್ಬಿದ ನರ, ಆ ನೋವು, ಆ ಯಾತನೆಯನ್ನು ಬಿಂಬಿಸುವಂಥ ಆ ಶಿಲೆ ಏನಿದೆ ಅದು ನಿಜಕ್ಕೂ ಘಾಸಿಗೊಳಿಸುವಂಥದ್ದು. ಆತ ಸುಮ್ಮನೆ ನಗ್ತಿದ್ದಾನೆ. ಆತ ಅದೇ ನಿರ್ಮಲವಾದ ಮುಖಮುದ್ರೆಯೊಂದಿಗೆ ದೇವರು ನಿಮ್ಮನ್ನು ಕ್ಷಮಿಸಲಿ ಅನ್ನುತ್ತಾ ಇದ್ದಾನೆ. ಜೀಸಸ್ ತಲೆಗೆ ಮುಳ್ಳಿನ ಕಿರೀಟ ಇಟ್ಟರು, ಕೈಕಾಲುಗಳಿಗೆ ಮೊಳೆಯನ್ನು ಬಡಿದ್ರು, ಆತನಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಸುಳ್ಳು ವದಂತಿಗಳನ್ನು ಹಬ್ಬಿಸಿದ್ರು. ರೋಮನ್ ಜನತೆಗೆ ಯಾವ ಮಾತುಗಳೂ ಬೀಳದಷ್ಟು ಜೋರು ಕೊಂಬುಗಳ ಧ್ವನಿಗಳಲ್ಲಿ ಜೀಸಸ್ನನ್ನು ಯಮನ ಬಳಿಗೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಯಾವತ್ತೂ ಇದು ಮಾಸೋದಿಲ್ಲ, ನಮ್ಮ ಮನಸ್ಸುಗಳಿಂದ ಮರೆಯಾಗೋದಿಲ್ಲ. ಇಂದಿನ ದಿನ ಅದರ ಇನ್ನೊಂದು ರೂಪವಾಗಿ ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡು ಇವುಗಳು ರೂಪಾಂತರವಾಗಿದೆ ಹೊರತು ಆ ಸ್ಥಿತಿ ಸನ್ನಿವೇಶ ಹಾಗೆಯೇ ಮುಂದುವರ್ಕೊಂಡು ಬಂದಿದೆ. ಮನುಷ್ಯರು ಪರಸ್ಪರ ಪ್ರೀತಿಸೋದನ್ನು ಬಿಟ್ಟು ಬಹಳ ಕಾಲ ಆಗಿದೆ. ಎಲ್ಲರ ನಡುವೆ ದ್ವೇಷ, ಅಸಹನೆ, ಅಸಮಾನತೆ ಇವುಗಳು ಮನೆ ಮಾಡಿದೆ. ಜಗತ್ತಿನಾದ್ಯಂತ ಇರುವಂಥ ದುಷ್ಟತನಕ್ಕೆ ಜೀಸಸ್ನ ಪ್ರೀತಿ, ಕರುಣೆ, ಔದಾರ್ಯಗಳೇ ಔಷಧವಾಗಬೇಕು ಅನ್ನೋದನ್ನು ಕವಿ ಆಶಿಸ್ತಾ ಇದ್ದಾರೆ.